ಈ ಅಧ್ಯಾಯದಲ್ಲಿ ನೋಡ್ತೀವಿ ಹೇಗೆ ಪರೀಕ್ಷಿತ ಮಹಾರಾಜ ಬೇಟೆ ಆಡಲಿಕ್ಕಂತ ಹೋದಾಗ ಅವನಿಗೆ ಬಾಯಾರಿಕೆಯಾಗಿ ಸುಸ್ತಾಗಿ ಅವನು ಒಂದು ಋಷಿಯ ಆಶ್ರಮಕ್ಕೆ ನೀರು ಕೇಳಲಿಕ್ಕಂತ ಹೋಗಿರ್ತಾನೆ. ಆದರೆ ಆ ಋಷಿ ಧ್ಯಾನದಲ್ಲಿ ತೊಡಗಿರ್ತಾರೆ. ಧ್ಯಾನಾವಸ್ಥೆಯಲ್ಲಿ ಇರುವುದರಿಂದ ಆ ಋಷಿಯು ಈ ರಾಜನನ್ನು ಬರಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೆ ಕೋಪಿತಗೊಂಡ ಪರೀಕ್ಷಿತ ಮಹಾರಾಜನು ಒಂದು ಸತ್ತ ಹಾವನ್ನು ಸರ್ಪವನ್ನು ಅವನ ಕೊರಳಿಗೆ ಮಾಲೆಯ ಥರ ಹಾಕಿಬಿಡ್ತಾನೆ. ಇದನ್ನು ಕೇಳಿದ ಆ ಋಷಿಯ ಮಗ, ಚಿಕ್ಕ ಬಾಲಕ, ಬೇರೆ ಎಲ್ಲ ಫ್ರೆಂಡ್ಸ್ ಜೊತೆ ಆಟಾಡ್ತಾ ಇದ್ದ. ಈ ಮಾತನ್ನು ಕೇಳಿಸ್ಕೊಂಡ ಮೇಲೆ ತಕ್ಷಣ ಏನೂ ವಿಚಾರ ಮಾಡದೆ, ತನ್ನ ಬುದ್ಧಿಯನ್ನು ಬಳಸದೆ, ತನ್ನಲ್ಲಿ ಇರುವಂತಹ ಒಂದು ಬ್ರಹ್ಮ ತೇಜಸ್ಸನ್ನು ಬಳಸ್ಕೊಂಡು ತತ್ಕ್ಷಣ ಆ ರಾಜನಿಗೆ ಶ್ರಾಪ ಕೊಡ್ತಾನೆ. ಏನದು ಶ್ರಾಪ? 36ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇತ್ಯುಕ್ತ್ವಾ ರೋಷತಾಮ್ರೋಕ್ಷೋ ವಯಸ್ಯಾನ್ ಋಷಿಬಾಲಕಃ. ವಯಸ್ಯಾನ್ ಋಷಿಬಾಲಕಃ, ಬೇರೆ ಬಾಲಕರ ಜೊತೆ ಆಟಾಡ್ತಾ ಇದ್ದಂತಹ ಬಾಲಕ. ಇತ್ಯುಕ್ತ್ವಾ ರೋಷತಾಮ್ರೋಕ್ಷಃ, ರೋಷತಾಮ್ರ ಅಕ್ಷಃ. ಈ ಸುದ್ದಿ ಕೇಳಿದ ತಕ್ಷಣ ಅವನ ಕಣ್ಣು ಏನಾಗ್ತವೆ? ಕೆಂಪು ಕಣ್ಣಾಗ್ತವೆ. ಹೇಗೆ? ರೋಷದಿಂದ, ಸಿಟ್ಟಿನಿಂದ. ಹೇಗೆ? ಯಾರಿಗೆ? ನನ್ನ ತಂದೆ ಅಂತಹ ಮಹಾನ್ ಋಷಿಗೆ ಅವನ ಕೊರಳಲ್ಲಿ ಸತ್ತ ಸರ್ಪವನ್ನು ಹಾಕುವಷ್ಟು ಧೈರ್ಯ ಯಾರಿಗೆ ಅಂತ. ಗೊಂಡುದರಿಂದಾಗಿ ಕೆಂಪಾದ ಕಣ್ಣುಗಳುಳ್ಳ ರೋಷತಾಮ್ರೋಕ್ಷ. ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ ವಜ್ರಂ ವಿಸಸರ್ಜ. ಕೌಶಿಕಾ ನದಿಯ ನೀರನ್ನು ಮುಟ್ಟಿ ಸ್ಪರ್ಶ ಮಾಡಿ ವಜ್ರದಂತಹ ಮಾತುಗಳನ್ನು ಈ ಬಾಲಕ ಶೃಂಗಿ ಆಡ್ತಾನೆ. ಕೋಪದಿಂದ ಕೆಂಪಾದ ಕಣ್ಣುಳ್ಳ ಋಷಿಕುಮಾರನು ತನ್ನ ಕ್ರೀಡಾ ಸಂಗಾತಿಗಳೊಂದಿಗೆ ಮಾತನಾಡುತ್ತಾ ಕೌಶಿಕಾ ನದಿಯ ಜಲವನ್ನು ಸ್ಪರ್ಶಿಸಿ ಮುಂದಿನಂತೆ ಮಾತಿನ ಸಿಡಿಲುಗಳನ್ನು ಪ್ರಯೋಗಿಸಿದನು. ಈ ಶ್ಲೋಕಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೇಗೆ ಚಿಕ್ಕ ಮಕ್ಕಳು ಯಾವುದೇ ಒಂದು ಕಾರಣಕ್ಕೆ ಅವರು ಕೋಪಗೊಂಡ್ರೆ ಅವರು ಏನೂ ಅವರಲ್ಲಿ ಆ ಒಂದು ಮ್ಯಾಚ್ಯೂರಿಟಿ ಇರುವುದಿಲ್ಲ. ನಾನು ಏನಾದರೂ ಮಾಡಬೇಕಂದ್ರೆ ವಿಚಾರ ಮಾಡಬೇಕು ಅಂತ. ಸಹಜವಾಗಿ ನೀವು ನೋಡಿರ್ತೀರ, ಆ ಚಿಕ್ಕ ಮಕ್ಕಳು ಅವರಿಗೆ ತುಂಬ ಇಷ್ಟವಾದಂಥ ವಸ್ತು ಅವರೇನಾದರೂ ಆಟಾಡ್ತಾ ಅದನ್ನು ಕಿತ್ಕೊಂಡು ಬಿಟ್ಟರೆ ಅದಕ್ಕೆ ಕ್ವಿಕ್ ರಿಯಾಕ್ಷನ್ ಮಾಡ್ತಾರೆ. ಅವರು ತತ್ಕ್ಷಣ ರಿಯಾಕ್ಟ್ ಮಾಡ್ತಾರೆ, ಕೈ ಎತ್ತು ಬಿಡ್ತಾರೆ, ಹೊಡೆದು ಬಿಡ್ತಾರೆ. ಯಾರಂತ ನೋಡೋದಿಲ್ಲ, ಅದು ತಾಯಿನೋ ತಂದೆಯೋ ಯಾರು ನೋಡೋದಿಲ್ಲ. ಅದೇ ರೀತಿ ಪ್ರಭುಪಾದರಲ್ಲಿ ಹೇಳ್ತಾರೆ, ಈ ಶೃಂಗಿ ಮಾಡಿದ ಏನು ಕೆಲಸ ಇದೆ, ತತ್ಕ್ಷಣ ಕೌಶಿಕಾ ನದಿಯ ನೀರನ್ನು ಸ್ಪರ್ಶ ಮಾಡಿ ಅಂತಹ ಮಹಾನ್ ರಾಜರ್ಷಿಯಾದಂತಹ ಪರೀಕ್ಷಿತ್ ಮಹಾರಾಜನಿಗೆ ಶ್ರಾಪ ಕೊಟ್ಟಿದ್ದು ಅದು ಹೇಗಿದೆ ಅಂದರೆ ತುಂಬ ಬಾಲಿಶವಾಗಿ ತೋರುತ್ತದೆ. ಅಂದರೆ ಚಿಕ್ಕ ಮಕ್ಕಳು ಹೇಗೆ ಮಾಡ್ತಾರೆ ಆ ರೀತಿ.
ಶೃಂಗಿಯು ಮುಗ್ಧರಾಗಿದ್ದ ತನ್ನ ಜೊತೆಗಾರರ ಮುಂದೆ ತನ್ನ ಅವಿನಯವನ್ನು ಪ್ರಕಟಿಸಿದನು. ಬೇರೆ ಯಾವನೇ ಸಜ್ಜನರು, ಯಾವುದೇ ಒಬ್ಬ ಸಜ್ಜನ ಅಲ್ಲಿದ್ದಿದ್ದರೆ ಈ ಒಂದು ಘಟನೆ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಒಂದು ವೇಳೆ ಆ ಕೃತ್ಯ ಧ್ಯಾನಾವಸ್ಥೆಯಲ್ಲಿ ಇದ್ದಂತಹ ಒಬ್ಬ ಋಷಿಯ ಕೊರಳಿಗೆ ಸತ್ತ ಸರ್ಪವನ್ನು ಹಾಕಿದಂತಹ ಕೃತ್ಯ ಯಾರು ಮಾಡಿದರೂ ಕೂಡ ಅಂಥವರಿಗೆ ಶ್ರಾಪ ಕೊಡೋಕ್ಕಿಂತ ಮುಂಚೆ ಅವನು ಯಾರು ಅಂತ ವಿಚಾರ ಮಾಡಬೇಕಿತ್ತು. ಅದು ಮಾಡದೆ ಕೋಪಗೊಂಡು ಶ್ರಾಪ ಕೊಡೋದು ಸರಿ ಅಲ್ಲ. ಕೇವಲ ತಾನು ಅರ್ಜಿಸಿದ ಬ್ರಹ್ಮ ತೇಜಸ್ಸಿನ ಪ್ರದರ್ಶನಕ್ಕಾಗಿ ಪರೀಕ್ಷಿತ್ನಂತಹ ಮಹಾರಾಜನನ್ನು ಕೊಂದು ಅನನುಭವಿಯಾದ, ಅಂದರೆ ಅನುಭವ ಇಲ್ಲದೇ ಇರುವಂತಹ ಬಾಲಕ. ನಮ್ಮಲ್ಲಿ ಯಾರಿಗಾದರೂ ಸಿದ್ಧಿ, ಅಷ್ಟಾಂಗ ಯೋಗದಲ್ಲಿ ಹಲವಾರು ಸಿದ್ಧಿಗಳಿರ್ತವೆ. ಬಹಳಷ್ಟು ತಪಸ್ಸೆ ಮಾಡಿಕೊಂಡು ಅವರು ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಸಿದ್ಧಿಯನ್ನು ನಮಗೆ ತಪಸ್ಸೆ ಮಾಡದೆ ಯಾರೋ ಆಶೀರ್ವದಿಸಿದರು ಅಂತ ಅಂದ್ಕೊಳ್ಳಿ. ಆ ಸಿದ್ಧಿಯನ್ನು ಬಳಸ್ಕೊಳ್ಳಿಕ್ಕೆ ನಮಗೆ ಅನುಭವ ಇಲ್ಲದಿದ್ದರೆ ಅದನ್ನು ಮೋಸ್ಟ್ಲಿ ಬಹುಶಃ ನಾವು ದುರುಪಯೋಗ ಪಡಿಸ್ತೀವಿ ಆ ಸಿದ್ಧಿಗಳನ್ನು. ಅದೇ ಆಗಿರೋದು ಈ ಶೃಂಗಿ ಜೊತೆ. ಟೆಕ್ನಾಲಜಿಯ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ಆಗಿದ ಮೇಲೆ ನಮಗೆ ಏನೋ ತಪಸ್ಸೆ ಇಲ್ಲದೆ ಕೂಡ ನಾವು ಭಾರತದಿಂದ ಅಮೇರಿಕಾದಲ್ಲಿರುವಂತಹ ವ್ಯಕ್ತಿ ಜೊತೆ ಮಾತನಾಡಬಹುದು. ಅದು ಒಂದು ಥರ ಸಿದ್ಧಿ, ಹೌದಲ್ಲ? ಮತ್ತೆ ನಮ್ಮ ಮನಸ್ಸಿಗೆ ಏನು ನೋಡಬೇಕು ಅಂತ ಇರ್ತದೋ ಅದನ್ನು ತತ್ಕ್ಷಣ ನಮ್ಮ ಮೊಬೈಲ್ ಫೋನಲ್ಲಿ ನೋಡಬಹುದು. ಏನು ಬೇಕೋ ಅದು ನೋಡಬಹುದು. ಆದರೆ ಇದರಿಂದ ಏನಾಗ್ತಾ ಇರೋದು? ಅದರ ಸದುಪಯೋಗಕ್ಕಿಂತ ಜಾಸ್ತಿ ದುರುಪಯೋಗನೇ ಆಗ್ತಾ ಇದೆ, ಹೌದಲ್ವಾ? ಸಿದ್ಧಿಗಳನ್ನು ಪಡೆದ ಮೇಲೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಜಾಸ್ತಿ ಆಗಬೇಕು. ಅದು ಬಿಟ್ಟು ಏನಾಗ್ತಾ ಇದೆ? ಮನಸ್ಸು ಅನ್ಕಂಟ್ರೋಲ್ಡ್ ಆಗೋದು ಜಾಸ್ತಿ ಆಗ್ತಾ ಇದೆ. ಮನಸ್ಸು ನಮ್ಮ ಹತೋಟಿಯಿಂದ ಆಚೆ ಹೋಗಿ ಕೆಟ್ಟ ಕೆಲಸಗಳನ್ನು ಮಾಡೋದೇ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಈ ಕ್ರೈಮ್ ತುಂಬ ಜಾಸ್ತಿ ಆಗ್ತಾ ಇದೆ, ಹೌದಲ್ವ? ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಾ ಇದೆ. ಜನರಿಗೆ ಭಯ ಇಲ್ಲ. ಬೇರೆ ಯಾರೋ ರೇಪ್ ಮಾಡಿದ್ರು, ಮರ್ಡರ್ ಮಾಡಿದ್ರು, ಅವರಿಗೆ ಪಬ್ಲಿಕ್ಕಲ್ಲಿ ಕೂಡ ತುಂಬ ಹಿಂಸೆ ಕೊಡ್ತಾರೆ. ಅದನ್ನು ನೋಡಿದ ಮೇಲೂ ಕೂಡ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ದಿನ ಆದಮೇಲೆ ಅದೇ ಕೃತ್ಯವನ್ನು ಮಾಡ್ತಾನೆ. ಪನಿಷ್ಮೆಂಟಿಂದ ನಿಜವಾಗಲೂ ಭಯ ಆಗ್ತಿದ್ರೆ ಇಂತಹ ಪಾಪಕೃತ್ಯಗಳು ಆಗ್ತಿರಲಿಲ್ಲ. ಆದರೆ ಹೇಗೆ ದಿನಗಳು ಕಳೀತಾ ಇದ್ದಾವೆ, ಈ ಪಾಪಕೃತ್ಯಗಳು ಜಾಸ್ತಿನೇ ಆಗ್ತಾ ಇದ್ದಾವೆ ವಿನ ಕಡಿಮೆ ಆಗ್ತಾ ಇಲ್ಲ. ಏನು ಕಾರಣ ಇದಕ್ಕೆ? ಇಡೀ ಜಗತ್ತಿನಲ್ಲಿ ಚಿಂತಕರು ಹೇಳ್ತಾರೆ, ಈ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಏನಿದೆ ಇದೇ ಇದಕ್ಕೆ ಕಾರಣ. ಇದರಿಂದ ಮಾನವ ಕುಲಕ್ಕೆ ಒಳ್ಳೆಯದಾಗಬೇಕು, ಆದರೆ
ಅದರ ದುರುಪಯೋಗವನ್ನೇ ಮಾನವ ಕುಲದರು ಮಾಡ್ತಾ ಇದ್ದಾರೆ. ಅದರ ಸದುಪಯೋಗ ಆಗ್ತಾ ಇಲ್ಲ. ಸೊ ಅದೇ ರೀತಿ ಈ ಬಾಲಕ ಶೃಂಗಿ ತನ್ನ ಬ್ರಹ್ಮ ತೇಜಸ್ಸಿನ ಪ್ರದರ್ಶನಕ್ಕಾಗಿ ಪರೀಕ್ಷಿತ್ನಂತಹ ಮಹಾರಾಜನನ್ನು ಏಳು ದಿನದಲ್ಲಿ ಅವನಿಗೆ ಸಾವು ಬರಬೇಕು ಅಂತ ಶ್ರಾಪ ಕೊಡ್ತಾನೆ. ಇತಿ ಲಂಘಿತ ಮರ್ಯಾದಂ, ತನ್ನ ಮರ್ಯಾದವನ್ನು ಲಂಘನೆ ಮಾಡ್ತಾನೆ. ಬ್ರಾಹ್ಮಣರು ಅಂದರೂ ಕೂಡ, ಸಿದ್ಧಿಗಳು ಯೋಗಿಗಳು ಅಂದರೂ ಕೂಡ ಅವರಿಗೆ ಒಂದು ಮರ್ಯಾದೆ ಇರುತ್ತೆ. ಮರ್ಯಾದೆ ಅಂದರೆ ಒಂದು ಬೌಂಡ್ರಿ, ಹೌದಲ್ವಾ? ಎಷ್ಟೋ ಸಲ ಆಫೀಸ್ಗಳಲ್ಲಿ ಸಣ್ಣ ಒಬ್ಬ ಎಂಪ್ಲಾಯಿ ಬಾಸ್ ಮುಂದೆ ಸ್ವಲ್ಪ ವಾಯ್ಸ್ ರೈಸ್ ಮಾಡಿಬಿಟ್ರೆ ಬಾಸ್ ಹೇಳಿಬಿಡ್ತಾನೆ, ನಿನ್ನ ಮರ್ಯಾದೆಯಲ್ಲಿ ಇರು ಅಂತ, ನಿನ್ನ ಬೌಂಡ್ರಿ ಒಳಗಡೆ ಇರು ಅಂತ. ಇಲ್ಲಿ ಶೃಂಗಿ ಮಾಡಿದ್ದೇನು? ಒಬ್ಬ ಬಾಲಕನಾಗಿ ಅದು ಅವನ ಕೆಲಸ ಅಲ್ಲ. ಅಂತಹ ರಾಜನಿಗೆ ಶ್ರಾಪ ಕೊಡೋದು ಅವನ ಕೆಲಸ ಅಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇತಿ ಲಂಘಿತ ಮರ್ಯಾದಂ, ಅವನು ತನ್ನ ಬೌಂಡ್ರಿಯನ್ನು ದಾಟಿ ಈ ಕೃತ್ಯವನ್ನು ಮಾಡಿದ. ಏನು ಶಾಪ ಕೊಟ್ಟ? ತಕ್ಷಕಃ ಸಪ್ತಮೇ ಅಹನಿ. ಅಹನಿ ಅಂದರೆ ದಿನ, ಅಹರ್ ಅಥವಾ ಅಹನಿ ಅಂದರೆ ದಿನ, ನಿಶಾ ಅಂದರೆ ರಾತ್ರಿ. ಏನು ಶಾಪ ಕೊಟ್ಟ? ತಕ್ಷಕಃ ದಂಕ್ಷತಿ ಸಪ್ತಮೇ ಅಹನಿ. ತಕ್ಷಕ ಅನ್ನುವಂತಹ ಸರ್ಪ ಪಕ್ಷಿ, ಇದು ನಮಗೆ ಇವಾಗ ನೋಡಲಿಕ್ಕೆ ಸಿಗುವುದಿಲ್ಲ, ಹೌದಲ್ವಾ? ಒಂದು ಸರ್ಪ, ಆದರೆ ಅದು ಪಕ್ಷಿ ಥರ ಹಾರುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಬಹಳಷ್ಟು ಭಾಗವತದಲ್ಲಿ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ಕೆಲವೊಂದು ವ್ಯಕ್ತಿತ್ವಗಳನ್ನು, ಕೆಲವೊಂದು ಪ್ರಾಣಿಗಳನ್ನು, ಕೆಲವೊಂದು ಸಿದ್ಧಿಗಳನ್ನು ನಾವು ಇವಾಗ ನಮ್ಮ ಸುತ್ತ ನೋಡಲಿಕ್ಕೆ ಆಗದೇ ಇರುವುದರಿಂದ ಆ ಒಂದು ವ್ಯಕ್ತಿತ್ವಗಳನ್ನು, ಸಿದ್ಧಿಗಳನ್ನು ಅವರು ಮೈಥಾಲಜಿ ಅಂತ ಹೇಳ್ತಾರೆ. ಮೈಥಾಲಜಿ ಅಂದರೆ ಕಟ್ಟಕಥೆಗಳು ಅಂತ. ಶಾಸ್ತ್ರಗಳನ್ನು ನಮ್ಮ ಮಾಡರ್ನ್ ಜನ ಮೈಥಾಲಜಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲ ನಡೆದಿರೋದು ಸತ್ಯ ಘಟನೆಗಳು. ಶಾಸ್ತ್ರದಲ್ಲಿ ಇದರ ಪುರಾವೆಗಳಿದ್ದಾವೆ. ಸೊ ಇಂತಹ ಸರ್ಪ ಏನು ಮಾಡ್ತಾನೆ? ದಂಕ್ಷತಿ. ಈ ಪರೀಕ್ಷಿತ ಮಹಾರಾಜನನ್ನು ಸಪ್ತಮೇ ಹನಿ, ಇವತ್ತಿನಿಂದ 7ನೇಯ ದಿನ ಈ ತಕ್ಷಕ ಅನ್ನುವಂತಹ ಸರ್ಪ ಪಕ್ಷಿ ಬಂದು ದಂಕ್ಷತಿ ಸ್ಮ, ಖಂಡಿತವಾಗಿ ಇವನನ್ನು ಕಚ್ಚಿ ಅವನನ್ನು ಸಾಯಿಸುತ್ತದೆ. ಕುಲ ಅಂಗಾರಂ, ಈ ರಾಜ ಯಾರು ಅಂದರೆ ಅವನ ಕುಲಕ್ಕೆ ಘಾತಕ, ಅವನ ಕುಲದ ಹೆಸರನ್ನು ಹಾಳು ಮಾಡಿದಂತಹ ವ್ಯಕ್ತಿ ಅಂತ ಹೇಳ್ತಾನೆ. ಹಾಗಾಗಿ ಅವನು ನನ್ನ ತಂದೆಯಲ್ಲಿ ವೈರಭಾವವನ್ನು ತಳೆದು ಅಂತಹ ಅವನು ಕೃತ್ಯ ಮಾಡಿದ್ದ. ಅದಕ್ಕೋಸ್ಕರ ನಾನು ಅವನಿಗೆ ಈ ಶ್ರಾಪವನ್ನು ಕೊಡ್ತೀನಿ. ಆ ಬ್ರಾಹ್ಮಣ ಕುಮಾರನು ರಾಜನನ್ನು ಹೀಗೆ ಶಪಿಸಿದನು. ಇಂದಿನಿಂದ ಸರಿಯಾಗಿ 7ನೇ ದಿನ ಒಂದು ಸರ್ಪ ಪಕ್ಷಿಯು ನನ್ನ ತಂದೆಯನ್ನು ಅವಮಾನಿಸಿ ಶಿಷ್ಟಾಚಾರವನ್ನು ಭಂಗ ಮಾಡಿದ ಆ ವಂಶದ ಅತ್ಯಂತ ಕಳಂಕಪ್ರಾಯನಾದವನನ್ನು ಕಚ್ಚುತ್ತದೆ. ಇಲ್ಲಿ ಶೃಂಗಿ ಹೇಳ್ತಾ ಇದ್ದಾನೆ, ಪರೀಕ್ಷಿತ ಮಹಾರಾಜ ತನ್ನ ಮರ್ಯಾದೆಯನ್ನು ದಾಟಿದ ಅಂತ. ತನ್ನ ಬೌಂಡ್ರಿಯನ್ನು ದಾಟಿ ತನ್ನ ಕುಲಕ್ಕೆ ವಂಶದ ನಾಶಕನಾದ ಇವನು ನನ್ನ ತಂದೆಗೆ ಅವಮಾನ ಮಾಡಿದ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಬಾಲಕ ಶೃಂಗಿ ಇವನು ನಿಜವಾಗಲೂ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿದ್ದಾನೆ. ಈ ಬಾಲಕ ನಿಜವಾಗಲೂ ಏನು ಮಾಡಿದ್ದಾನೆ?
ಕುಲಂಗಾರಂ. ಪರೀಕ್ಷಿತ ಮಹಾರಾಜ ಅಲ್ಲ, ಕುಲದ ನಾಶಕ ಯಾರು? ಪರೀಕ್ಷಿತ ಮಹಾರಾಜ ಅಲ್ಲ, ಈ ಬಾಲಕ ಶೃಂಗಿ. ಯಾಕೆಂದರೆ ಕಲಿಯ ಪ್ರಭಾವ ಮೊಟ್ಟ ಮೊದಲನೆಯದಾಗಿ ಕಂಡಿದ್ದು ಈ ಬ್ರಾಹ್ಮಣ ಬಾಲಕ ಶೃಂಗಿಯ ಮೇಲೆ. ಕಲಿಯ ಪ್ರಭಾವದಿಂದಲೇ ಈ ಬಾಲಕ ಶೃಂಗಿ ಏನೋ ವಿಚಾರ ಮಾಡದೆ, ಇದರ ಪರಿಣಾಮ ಏನು ಅಂತ ವಿಚಾರ ಮಾಡದೆ ಈ ಶ್ರಾಪವನ್ನು ಕೊಡ್ತಾನೆ. ಈ ರೀತಿ ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ, ಬ್ರಹ್ಮ ತೇಜಸ್ಸಿನ ದುರುಪಯೋಗವು ಪ್ರಾರಂಭವಾಯಿತು. ಕಲಿಯುಗ ಮತ್ತು ಬ್ರಹ್ಮ ತೇಜಸ್ಸು, ತನ್ನಲ್ಲಿ ಇರುವಂತಹ ಒಳ್ಳೆಯತನ, ಒಳ್ಳೆಯ ಗುಣಗಳು, ಸಿದ್ಧಿಗಳು, ಇದರ ದುರುಪಯೋಗ ಶುರುವಾಗಿದ್ದು ಈ ಬ್ರಾಹ್ಮಣ ಬಾಲಕ ಶೃಂಗಿಯಿಂದ. ಕಲಿಯುಗದಲ್ಲಿ ಬ್ರಾಹ್ಮಣರು ಕ್ರಮೇಣ ತಮ್ಮ ಬ್ರಹ್ಮ ತೇಜಸ್ಸು ಮತ್ತು ಸಂಸ್ಕೃತಿಗಳನ್ನು ಕಳೆದುಕೊಂಡರು. ಯಾಕೆ ಈವಾಗಿನ ಬ್ರಾಹ್ಮಣರಲ್ಲಿ ಆ ಬ್ರಹ್ಮ ತೇಜಸ್ಸು ಇಲ್ಲ, ಆ ಒಂದು ಸಿದ್ಧಿ ಶಕ್ತಿ ಇಲ್ಲ? ಯಾಕೆ? ಇದಕ್ಕೆ ಮೂಲ ಕಾರಣ ಈ ಬಾಲಕ ಶೃಂಗಿ ಮತ್ತು ಅವನು ಕೊಟ್ಟಿದ ಶ್ರಾಪ. ನಾವು ಎಷ್ಟೋ ಸಲ ಕೇಳ್ತೀವಿ, ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಬ್ರಾಹ್ಮಣರು ಯಜ್ಞಗಳನ್ನು ಮಾಡ್ತಿದ್ರು. ಆ ಯಜ್ಞಗಳಲ್ಲಿ ಅವರು ಅಗ್ನಿಯನ್ನು ಸೃಷ್ಟಿ ಮಾಡಬೇಕಂದ್ರೆ ಅವರಿಗೆ ಬೇರೆ ಹೊರಗಡೆಯಿಂದ ಬೇರೆ ಯಾವ ಸಹಾಯವೂ ಬೇಕಾಗಿರಲಿಲ್ಲ. ಬರೇ ಮಂತ್ರ ಉಚ್ಚಾರಣೆಯಿಂದ, ಶುದ್ಧವಾದಂತಹ ಮಂತ್ರ ಉಚ್ಚಾರಣೆಯಿಂದ, ಸ್ಪಷ್ಟವಾದಂತಹ ಮಂತ್ರ ಉಚ್ಚಾರಣೆಯಿಂದ ಮಾತ್ರ ಅವರು ಬೆಂಕಿಯನ್ನು ಸೃಷ್ಟಿಸಿದರು ಆ ಹೋಮಕುಂಡದಲ್ಲಿ. ಅಂತಹ ಪವರ್ಫುಲ್, ಅಂತಹ ಶಕ್ತಿಯುಳ್ಳ, ಬ್ರಹ್ಮ ತೇಜಸ್ಸುಳ್ಳ ಬ್ರಾಹ್ಮಣರು ಇದ್ದರು. ಆದರೆ ಅಂಥ ಬ್ರಾಹ್ಮಣರು ನಮಗೆ ಇವಾಗ ಸಿಗುವುದಿಲ್ಲ. ಯಾಕೆ? ಕಲಿಯುಗದ ಪ್ರಭಾವ, ಈ ಬಾಲಕ ಶೃಂಗಿಯಿಂದ ಶುರುವಾದಂತಹ ಕಲಿಯುಗದ ಪ್ರಭಾವದಿಂದ ಬ್ರಾಹ್ಮಣರು ಅವರ ಬ್ರಹ್ಮ ತೇಜಸ್ಸನ್ನು ಕಳ್ಕೊಂಡಿದ್ದಾರೆ. ಪರೀಕ್ಷಿತ್ ಮಹಾರಾಜನು ಕುಲಾಂಗಾರ ಎಂದರೆ ಆ ಕುಲಕ್ಕೆ ಕಲಂಕಪ್ರಾಯ ಎಂಬುದಾಗಿ ಬ್ರಾಹ್ಮಣ ಕುಮಾರನು ಭಾವಿಸಿದನು. ಆದರೆ ವಾಸ್ತವವಾಗಿ ಆ ಬ್ರಾಹ್ಮಣ ಕುಮಾರನೇ ಆ ರೀತಿ ಇದ್ದನು. ಕುಲಾಂಗಾರ ಯಾರು? ಪರೀಕ್ಷಿತ್ ಮಹಾರಾಜ ಅಲ್ಲ, ಈ ಬ್ರಾಹ್ಮಣ ಕುಮಾರ. ಕಾರಣ ಅವನಿಂದಲೇ ಬ್ರಾಹ್ಮಣ ವರ್ಣವು ವಿಷದ ಹಲ್ಲು ಮುರಿದ ಹಾವಿನಂತೆ ಶಕ್ತಿಹೀನವಾಯಿತು. ಸೊ ಹಾವು ಎಲ್ಲಿ ತನಕ ಹಾವಿಗೆ ಭಯಪಡ್ತಾರೆ? ಎಲ್ಲಿ ತನಕ ವಿಷದ ಹಲ್ಲುಗಳು ಆ ಹಾವಿಗೆ ಇರ್ತವೆ. ಆ ವಿಷದ ಹಲ್ಲುಗಳನ್ನು ಕಿತ್ಕೊಂಡು ಬಿಟ್ಟರೆ ಹಾವಿಗೆ ಯಾರು, ಮಕ್ಕಳು ಬಿಟ್ಟು ಬೇರೆ ಯಾರು ಹೆದರುವುದಿಲ್ಲ. ಯಾಕೆಂದರೆ ಯಾರಿಗೆ ಗೊತ್ತಿರುತ್ತೋ ಆ ಹಾವಿನ ಬಾಯಿಯಲ್ಲಿ ವಿಷದ ಹಲ್ಲುಗಳು ಇಲ್ಲ ಅಂದ ಮೇಲೆ ಆ ಹಾವು ಕಚ್ಚಿದ್ರೂ ಕೂಡ ಏನೂ ಹಾನಿ ಆಗುವುದಿಲ್ಲ. ಅದೇ ರೀತಿ ಬ್ರಾಹ್ಮಣರು, ಕಲಿಯುಗದ ಬ್ರಾಹ್ಮಣರು ಶ್ರಾಪ ಕೊಟ್ಟರೂ ಕೂಡ ಅದಕ್ಕೆ ಅದರ ಪ್ರಭಾವ ಇರುವುದಿಲ್ಲ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಯಾರಾದರೂ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾರೆ, ಅದಕ್ಕೆ ಇನ್ನೊಬ್ಬರು ಶ್ರಾಪ ಕೊಟ್ಟು ಬಿಡ್ತಾರೆ. ಮತ್ತು ಯಾರು ಶ್ರಾಪವನ್ನು ಕೇಳಿಸ್ಕೊಂಡಿದ್ದಾರೋ ಅವರು ಹೆದರು ಬಿಡ್ತಾರೆ, ಅಯ್ಯೋ ಶ್ರಾಪ ಕೊಟ್ಟು ಬಿಟ್ಟರು, ಏನಾಗುತ್ತೋ ನನಗೆ ಗೊತ್ತಿಲ್ಲ ಅಂತ. ಆದರೆ ಆ ಶ್ರಾಪ ಕೊಟ್ಟವನಿಗೂ ಕೂಡ ಆ ತೇಜಸ್ಸು, ಆ ಸಿದ್ಧಿ ಇಲ್ಲ, ಮತ್ತು ಯಾರು ಶ್ರಾಪ ತಗೊಂಡಿದ್ದಾನೆ ಅವನಿಗೂ ಕೂಡ ಇಲ್ಲ. ಸೊ ಹಾಗಾಗಿ ಶ್ರಾಪಗಳು ಎಲ್ಲ ಈ ಕಲಿಯುಗದಲ್ಲಿ ಜಾಸ್ತಿ ವರ್ಕೌಟ್ ಆಗೋದಿಲ್ಲ. ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವು ಶ್ರಾಪ ಕೊಡ್ಬೋದು, ಅವನು ನನ್ನ ಮನಸ್ಸು ನೋಯಿಸಿದ ಅದಕ್ಕೋಸ್ಕರ ಅವನು ಹಾಳಾಗೋಗಲಿ ಅಂತ. ಆದರೆ ಯಾಕೆಂದರೆ ನಾನು ಮೊದಲು ಆಧ್ಯಾತ್ಮಿಕ ಸ್ತರದಲ್ಲಿ ನೆಲೆಸಿರಬೇಕು, ಆವಾಗ ಮಾತ್ರ
ಶ್ರಾಪದ ಏನಾದರೂ ಪರಿಣಾಮ ಆಗಬಹುದು. ಇಲ್ಲ ಅಂದರೆ ನಾನು ಕೂಡ ಹಾಳಾಗಿದ್ದೀನಿ, ಅವನು ಕೂಡ ಹಾಳಾಗಲಿ ಅಂತ ಹೇಳಿಬಿಟ್ರೆ ಅದಕ್ಕೆ ಏನು ಕೂಡ ಬೆಲೆ ಇಲ್ಲ ಅಂತಹ ಶ್ರಾಪಗಳಿಗೆ. ಮತ್ತು ಯಾರು ಆಧ್ಯಾತ್ಮಿಕ ಸ್ತರದಲ್ಲಿ ನೆಲೆಸಿರ್ತಾರೋ, ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಪ್ರಗತಿಯನ್ನು ಮಾಡಿರ್ತಾರೋ ಅವರಿಗೆ ಅವರು ಶ್ರಾಪ ಕೊಡೋದಿಲ್ಲ. ಯಾರೋ ಶ್ರಾಪ ಕೊಡ್ತಾ ಇದ್ದಾರೆ ಅಂದರೆ ಅವರು ತುಂಬ ಆಧ್ಯಾತ್ಮಿಕ ಜೀವನದಲ್ಲೂ ಇದ್ದರೂ ಕೂಡ ಅವರು ತುಂಬ ಕೆಳಮಟ್ಟದಲ್ಲಿ ಇದ್ದಾರೆ, ಅಟ್ ವೆರಿ ಲೋವರ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಸೊ ಹಾಗಾಗಿ ಕಲಿಯುಗದಲ್ಲಿ ಇವೆಲ್ಲ ಕೂಡ ನಡೆಯೋದಿಲ್ಲ. ಯಾರೋ ನಿಮಗೆ ಶ್ರಾಪ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿಲ್ಲದೆ ಯಾರ್ದೋ ಮನಸ್ಸನ್ನು ನೋಯಿಸಿದ್ದೀರಾ, ಅವರು ಶ್ರಾಪ ಕೊಟ್ಟುಬಿಟ್ರು ಅಂತ ಅವ್ರ ಮುಂದೆ ಒಂದು ಸಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡಿ ಅವರಿಗೂ ಮಾಡಲಿಕ್ಕೆ ಹೇಳಿ ನೀವು ಕೂಡ ಮಾಡಿ. ಆ ಶ್ರಾಪದ ಪರಿಣಾಮ ಆಗೋದಿಲ್ಲ. ಯಾಕೆಂದರೆ ಶ್ರಾಪ ಕೊಡಲಿಕ್ಕೆ ಆ ಮನುಷ್ಯನಿಗೆ ಶಕ್ತಿ ಇಲ್ಲ. ಮತ್ತು ಒಂದು ವೇಳೆ ಆ ನಿಜವಾಗಲೂ ಶ್ರಾಪದ ಫಲ ನಮ್ಮ ಮೇಲೆ ಬೀರಬೇಕು ಅಂದರೂ ಕೂಡ ಅದನ್ನು ತಡ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಇಲ್ಲ. ಸೊ ಇದು ಕಲಿಯುಗ. ವಿಷದ ಹಲ್ಲು ಇರುವವರೆಗೆ ಹಾವು ಭಯಂಕರ, ಅದನ್ನು ಕಳೆದುಕೊಂಡ ಮೇಲೆ ಹಾವು ಮಕ್ಕಳಿಗೆ ಮಾತ್ರ ಭೀಕರ. ಕಲಿಪುರುಷನು ಮೊದಲು ಬ್ರಾಹ್ಮಣ ಕುಮಾರನನ್ನು ಜಯಿಸಿದನು. ಕಲಿಪುರುಷ ಏನು ಮಾಡಿದ? ಮೊದಲು ಬ್ರಾಹ್ಮಣ ಕುಮಾರನನ್ನು ಜಯಿಸಿದ. ಹೇಗೆ ನಮ್ಮ ಆಚಾರ್ಯರು ಕೂಡ ಶ್ರೀಲ ಪ್ರಭುಪಾದರು ಈ ಪ್ರಚಾರ ಕಾರ್ಯ ನಡೆಸಬೇಕಾದ್ರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೂಡ ಶ್ರೀಲ ಪ್ರಭುಪಾದರಿಗೆ ಹೇಳ್ತಾರೆ, ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ, ಅವರು ಈ ಆಧುನಿಕ ಜೀವನದಲ್ಲಿ ತುಂಬ ಮುಂದೆ ಬರೆದವರು, ಈ ಆಧುನಿಕ ಒಂದು ಲೆಕ್ಕಾಚಾರದ ಪ್ರಕಾರ ಅವರು ಅತಿ ಮುಂದುವರೆದವರು. ಅವರಿಗೆ ಹೋಗಿ ನೀವು ಭಗವದ್ಗೀತೆಯ ಪ್ರಚಾರ ಮಾಡಿ ಅವರನ್ನು ಮೊದಲು ಜಯಿಸಿ, ಅವರಿಗೆ ಮೊದಲು ಭಕ್ತರನ್ನಾಗಿ ಮಾಡಿ, ಅವರಿಗೆ ಭಗವದ್ಗೀತೆಯ ಪಾಠವನ್ನು ಹೇಳಿಕೊಟ್ಟು ಅವರಿಗೆ ಭಕ್ತರನ್ನಾಗಿ ಮಾಡಿದರೆ ನಂತರ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಅದೇ ರೀತಿ ಶ್ರೀಲ ಪ್ರಭುಪಾದರು ಮಾಡಿದರು. ಮತ್ತು ಅವರ ಗುರುಗಳು ಹೇಳಿದ ಹಾಗೆಯೇ ಅದೇ ರೀತಿ ಈ ಮೊದಲು ಅಮೇರಿಕಾದಲ್ಲಿ ಈ ಚಳುವಳಿ ಹರೇ ಕೃಷ್ಣ ಆಂದೋಲನ ಪ್ರಾರಂಭವಾಗಿ ಅಲ್ಲಿಂದ ಇಡೀ ಪ್ರಪಂಚಕ್ಕೆ ಹರಡಿತು. ಇದು ಅದರ ವಿರುದ್ಧ. ಕಲಿ ಕೂಡ ಅದೇ ರೀತಿ ಮಾಡ್ತು. ಏನು ಮಾಡ್ತು? ತನ್ನ ಒಂದು ಇನ್ಫ್ಲೂಯೆನ್ಸ್ ಪ್ರಭಾವವನ್ನು ಶುರು ಮಾಡಬೇಕಂದ್ರೆ ಮೊದಲು ಮಾಡಿದ್ದು ಯಾರ ಮೇಲೆ? ಎಲ್ಲ ಒಂದು ಬೇರೆ ಬೇರೆ ಹಂತಗಳಲ್ಲಿ ಜನರು ಇದ್ದಾರೆ. ಅದರಲ್ಲಿ ಉನ್ನತವಾದ ಹಂತ ಅಂದರೆ ಬ್ರಾಹ್ಮಣರು. ಕಲಿ ಮೊಟ್ಟ ಮೊದಲು ಹಿಡಿದಿದ್ದು ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ಕಲಿ ಪುರುಷ ಮೊದಲನೇದಾಗಿ ಹಿಡಿದಿದ್ದು ಬ್ರಾಹ್ಮಣನನ್ನು. ಯಾಕಂದರೆ ಬ್ರಾಹ್ಮಣರು ಸಮಾಜದಲ್ಲಿ ಅತಿ ಉನ್ನತ ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರೇ ಕಲಿಯ ಪ್ರಭಾವಕ್ಕೆ ಒಳಗಾಗ್ಬಿಟ್ರೆ ಬೇರೆ ಎಲ್ಲರೂ ಕೂಡ ಆರಾಮಾಗಿ ಆಗ್ಬಿಡ್ತಾರೆ. ಕಲಿಗೆ ಜಾಸ್ತಿ ಪ್ರಯಾಸ ಪಡಬೇಕಂತಿಲ್ಲ. ಯಾರಾದರೂ ಕಲ್ಲು ಒಡೆಯುವ ಕೆಲಸ ಮಾಡ್ತಾರಂದರೆ ಅವರು ಕಲ್ಲುಗಳನ್ನು ನೋಡಿಕೊಂಡು ಮೊದಲು ದೊಡ್ಡ ಕಲ್ಲು ಎಲ್ಲಿದೆ ಅಂತ ನೋಡ್ತಾರೆ, ಅದನ್ನು ಮೊದಲು ಹೊಡಿತಾರೆ. ಯಾಕಂದರೆ ದೊಡ್ಡ ಕೆಲಸ ಮೊದಲು ಮುಗಿಲಿ ಅಂತ, ಸಣ್ಣ ಸಣ್ಣ ಕೆಲಸಗಳು ಬೇಗ ಬೇಗ ಆಗ್ಬಿಡ್ತಾವಂತ. ಹೌದಲ್ಲ? ಅದೇ ರೀತಿ ಎಲ್ಲರೂ ಕೂಡ ಅದು ಸಹಜ ಮನುಷ್ಯನಲ್ಲಿ. ಏನು ತುಂಬ ಕೆಲಸಗಳು ಇದ್ದರೆ ಅದರಲ್ಲಿ ದೊಡ್ಡ ಕೆಲಸ ಏನಿದೆ ಅದು ಮೊದಲು ಮುಗಿಸ್ಬಿಡ್ಬೇಕು, ಸಣ್ಣ ಕೆಲಸಗಳು ಈಸಿಲಿ ಮಾಡಿಬಿಡ್ಬೋದು ಅಂತ. ಅದೇ ರೀತಿ ಕಲಿ ಕೂಡ ದೊಡ್ಡ ಕೆಲಸ ಮೊದಲು ಮಾಡ್ತು, ಏನು ಬ್ರಾಹ್ಮಣರಿಗೆ ಇನ್ಫ್ಲೂಯೆನ್ಸ್ ಮಾಡೋದು. ಸೊ ಅಲ್ಲಿಂದ ಶುರುವಾಗಿ ಎಲ್ಲವೂ ಕೂಡ ಬೇರೆ ಎಲ್ಲರೂ ಕೂಡ
ಕಲಿಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಆಮೇಲೆ ಕ್ರಮೇಣ ಇತರ ವರ್ಣದವರನ್ನು ಜಯಿಸಿದನು. ಹೀಗೆ ಈ ಯುಗದಲ್ಲಿ ಅತ್ಯಂತ ವೈಜ್ಞಾನಿಕ ಪದ್ಧತಿಯಾಗಿದ್ದ ಇದೇ ವರ್ಣಕ್ರಮವು ದೂಷಿತ ಜಾತಿ ಪದ್ಧತಿಯಾಯಿತು. ಇದು ನಿಜವಾಗಲೂ ಇದ್ದಿದ್ದು ವರ್ಣಾಶ್ರಮ ಪದ್ಧತಿ ಅಂತ. 4 ವರ್ಣಗಳು ಮತ್ತು 4 ಆಶ್ರಮಗಳು. ಇವು 4 ವರ್ಣ ಮತ್ತು 4 ಆಶ್ರಮಗಳು ಆಧ್ಯಾತ್ಮಿಕ ವರ್ಣಗಳು ಮತ್ತು ಆಧ್ಯಾತ್ಮಿಕ ಆಶ್ರಮಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ವರ್ಗದಲ್ಲಿ ಅವರವರಿಗೆ ಬೇರೆ ಬೇರೆ ಕೆಲಸಗಳಿದ್ದಾವೆ. ಅವರವರ ಕೆಲಸಗಳನ್ನು ಅವರು ಮಾಡ್ಕೊಂಡು ಹೋಗಬೇಕು. ಮತ್ತು 4 ಆಶ್ರಮಗಳು: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಎಲ್ಲ ವರ್ಣಗಳಲ್ಲಿ, ಎಲ್ಲ ಆಶ್ರಮಗಳಲ್ಲಿ ಗುರಿ ಏನು ಅಂದರೆ ಆಧ್ಯಾತ್ಮಿಕ ಪ್ರಗತಿ. ಆದರೆ ಹಾಗಾಗಿ ಇದನ್ನು ವೈಜ್ಞಾನಿಕ ಪದ್ಧತಿ ಅಂತ ಹೇಳ್ತಾರೆ. ತುಂಬ ಸೈಂಟಿಫಿಕ್ ಆಗಿ ಮಾಡಿರುವಂತಹ, ಭಗವಂತನೇ ಸೃಷ್ಟಿಸಿರುವಂತಹ ಪದ್ಧತಿ ಇದು, ವರ್ಣಾಶ್ರಮ ಪದ್ಧತಿ. ಆದರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳುಳ್ಳ ವೈಜ್ಞಾನಿಕ ಪದ್ಧತಿಯು ಇವಾಗ ಏನಾಗ್ಬಿಟ್ಟಿದೆ? ಜಾತಿ ಪದ್ಧತಿಯಾಗಿ ಉಳ್ಕೊಂಡಿದೆ. ಶೂದ್ರ ಅಂದರೆ ಒಂದು ಕೀಳ ಜಾತಿ, ವೈಶ್ಯ ಅಂದರೆ ಸ್ವಲ್ಪ ಮೇಲಿಂದು, ಕ್ಷತ್ರಿಯ ಅಂದರೆ ಇನ್ನೂ ಸ್ವಲ್ಪ ಮೇಲಿಂದು, ಬ್ರಾಹ್ಮಣ ಅಂದರೆ ಅತಿ ಉತ್ತಮವಾದಂಥ ಜಾತಿ ಆಗಿಬಿಟ್ಟಿದೆ. ಆದರೆ ಒರಿಜಿನಲಿ ಮೂಲತಃ ಇವೆಲ್ಲವುಗಳು ಜಾತಿಗಳು ಅಲ್ಲ. ಇದು ಒಂದು ವೈಜ್ಞಾನಿಕ ಪದ್ಧತಿ. ಬ್ರಾಹ್ಮಣರು ಯಾವಾಗಲೂ, ಬ್ರಾಹ್ಮಣ ಅಂದರೆ ಬ್ರಹ್ಮಜಾನಾತಿ, ಯಾರು ಬ್ರಹ್ಮ ಅಂದರೆ ಆಧ್ಯಾತ್ಮ, ಅದನ್ನು ತಿಳ್ಕೊಂಡವರು ಬ್ರಾಹ್ಮಣರು. ಮತ್ತು ಆ ಬ್ರಹ್ಮ ಪರಮ ಸತ್ಯ, ಅದರ ಸೇವೆಯಲ್ಲಿ ತೊಡಗಿದವರು, ನಿತ್ಯವಾಗಿಯೂ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿದವರು ಬ್ರಾಹ್ಮಣರು. ಮತ್ತು ಅವರು ಶಾಂತಚಿತ್ತದಿಂದ ಈ ಭಗವತ್ ಸೇವೆಯಲ್ಲಿ ತೊಡಗಬೇಕು. ಅವರಿಗೆ ಏನೂ ಕೊರತೆಗಳು ಬರಬಾರ್ದು, ಅವರಿಗೆ ಯಾರೂ ಹಾನಿ ಮಾಡಬಾರ್ದಂದರೆ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಕ್ಷತ್ರಿಯರು ಬೇಕು. ಈ ರೀತಿ ಕ್ಷತ್ರಿಯರು ಕೂಡ ಈ ವರ್ಣಾಶ್ರಮ ಧರ್ಮದಲ್ಲಿ ತೊಡಗಿದರು. ಕ್ಷತ್ರಿಯರು ಕೂಡ ಬ್ರಾಹ್ಮಣರ ಒಂದು ಅಭಿಪ್ರಾಯವನ್ನು ಪಡಿತಿದ್ರು. ಏನು ಒಂದು ಡಿಸಿಷನ್ ತಗೋಬೇಕು ಅಂದರೂ ಕೂಡ ಅವರು ಬ್ರಾಹ್ಮಣರ ಸಲಹೆ ತಗೋತಾ ಇದ್ರು, ಅವರ ಡೈರೆಕ್ಷನ್ಸ್ ತಗೋತಾ ಇದ್ರು, ಅವರ ಮಾರ್ಗದರ್ಶನ ತಗೊಳ್ತಾ ಇದ್ರು. ಮತ್ತು ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಇವರಿಗೆಲ್ಲರಿಗೂ ಕೂಡ ಮನುಷ್ಯ, ಪ್ರಾಣಿ, ಯಾರಾದರೂ ಆಗಲಿ ನಮಗೆ ಜೀವನಕ್ಕೆ ಕೆಲವೊಂದು ಅವಶ್ಯಕತೆಗಳಿದ್ದಾವೆ, ಎಸೆನ್ಷಿಯಲ್ಸ್ ಅಲ್ವಾ? ಅವುಗಳನ್ನು ಸಪ್ಲೈ ಮಾಡಲಿಕ್ಕೆ ಇನ್ನೊಂದು ಕಮ್ಯುನಿಟಿ ಬಂತು, ಅದು ವೈಶ್ಯರು. ಅವರ ಕೆಲಸ ಏನಂದರೆ ಕೃಷಿ, ಗೋರಕ್ಷಾ, ವಾಣಿಜ್ಯಂ. ಕೃಷಿ ಮಾಡೋದು, ಗೋರಕ್ಷೆ ಮಾಡೋದು, ವಾಣಿಜ್ಯ ಮಾಡೋದು. ಅವರಿಗೆ ಈ 3 ವರ್ಗದವರಿಗೆ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಿಗೆ, ಅವರಿಗೆ ಸಹಾಯ ಮಾಡಬೇಕಲ್ವಾ? ಬಹಳಷ್ಟು ಕೆಲಸಗಳಿರ್ತವೆ. ಸಹಾಯ ಮಾಡಲಿಕ್ಕಂತ ಇನ್ನೊಂದು ವರ್ಗವನ್ನು ಭಗವಂತ ಮಾಡಿದ, ಅದು ಶೂದ್ರವ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡ್ಕೊತ ಹೋದರೆ ಇವರೆಲ್ಲರೂ ಕೂಡ ಒಂದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತೊಡಗಿದ್ದಾರೆ. ಬ್ರಾಹ್ಮಣ ಅವರ ಕೆಲಸ ಮಾಡ್ತಿರಬೇಕು. ಏನು ಬ್ರಾಹ್ಮಣರ ಕೆಲಸ? ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹಣ. ಅವನೇನು ಮಾಡಬೇಕು? ಶಾಸ್ತ್ರಗಳನ್ನು ಪಠನೆ ಮಾಡಬೇಕು, ಬೇರೆಯವರಿಗೂ ಕೂಡ ಹೇಳಿಕೊಡಬೇಕು. ಪಠನ್ ಪಾಠನ್ ಯಜನ್ ಯಾಜನ್, ಯಜ್ಞಗಳನ್ನು ಮಾಡಬೇಕು, ಬೇರೆಯವ್ರ ಹತ್ರ ಮಾಡಿಸ್ಬೇಕು. ದಾನ ಪ್ರತಿಗ್ರಹಣ, ಅವನು ದಾನವನ್ನು ಸ್ವೀಕರಿಸಬೇಕು ಮತ್ತು ದಾನವನ್ನು ಮಾಡಬೇಕು. ಪ್ರತಿಗ್ರಹಣ, ದಾನ ಎರಡೂ ಮಾಡಬೇಕು.
ಒನ್ ವೇ ಅಲ್ಲ, ಬರೇ ತಗೊಳ್ಳೋದು ಅಲ್ಲ, ಅವನು ಕೊಡಲೂಬೇಕು. ಯಾಕಂದರೆ ಬ್ರಾಹ್ಮಣನಾದವನು ಅವನು ಹೇಗೆ ಬದುಕ್ತಾನಂದರೆ, ಇಂಗ್ಲೀಷಲ್ಲಿ ಒಂದಿದೆ ಹ್ಯಾಂಡ್ ಟು ಮೌತ್ ಅಂತ. ಒಬ್ಬ ಮನುಷ್ಯನ ಪರಿಸ್ಥಿತಿ ಹ್ಯಾಂಡ್ ಟು ಮೌತ್ ಅಂದರೆ ಅವನು ಎಷ್ಟು ದುಡಿತಾನಂದರೆ, ಎಷ್ಟು ಅವನಿಗೆ ಒಂದು ದಿನಕ್ಕೆ ಬೇಕು ಅಷ್ಟೇ ದುಡಿತಾನೆ. ಕೈಗೆ ಬರುತ್ತೆ, ಬಾಯಿಗೆ ಹೋಗುತ್ತೆ, ಕೈ ಮತ್ತೆ ಖಾಲಿ. ಆ ರೀತಿ ಒಬ್ಬ ಬ್ರಾಹ್ಮಣನಾದವನು ಹಾಗೆ. ಅವನು ಹೇಗಂದರೆ ಅವನಿಗೆ ಎಷ್ಟು ಬೇಕು ದಿನಕ್ಕೆ ಅವನು ಅಷ್ಟೇ ತಗೊಳ್ತಾನೆ, ಉಳ್ಕಿದೆಲ್ಲ ದಾನ ಮಾಡಿಬಿಡ್ತಾನೆ. ಇದು ಬ್ರಾಹ್ಮಣ. ಈ ರೀತಿ ಬ್ರಾಹ್ಮಣ ಅವನ ಕೆಲಸ ಮಾಡಿ, ಕ್ಷತ್ರಿಯರು ಅವರ ಕೆಲಸ ಮಾಡಿ, ವೈಶ್ಯ ಶೂದ್ರ ಅವರವರ ಕೆಲಸ ಮಾಡ್ತಾ ಹೋದರೆ ಇದು ಒಂದು ವೈಜ್ಞಾನಿಕ ಪದ್ಧತಿ ಆಗ್ತದೆ. ಆದರೆ ಈ ರೀತಿ ಆಗುವ ಬದಲಿ ಇವತ್ತೇನಾಗಿದೆ, ಇದು ಬರೇ ಒಂದು ಜಾತಿ ಪದ್ಧತಿಯಾಗಿ ಉಳಿದಿದೆ. ಶೂದ್ರರು ಅಂದರೆ ಬರೇ ಕೀಳು ಜಾತಿಯವರು, ಅವರನ್ನು ತುಂಬ ಕೀಳಾಗಿ ನೋಡೋದು. ಆಮೇಲೆ ವೈಶ್ಯರು ಅಂದರೆ ಅವರಿಗೆ ಸ್ವಲ್ಪ ಸನ್ಮಾನ, ಕ್ಷತ್ರಿಯರು ಇನ್ನೂ ಸ್ವಲ್ಪ ಸನ್ಮಾನ, ಬ್ರಾಹ್ಮಣರು ಅಂದರೆ ಅವರಿಗೆ ದಂಡೋತ್ ಪ್ರಣಾಮ ಅಂತ. ಆದರೆ ಬ್ರಾಹ್ಮಣರ ಕೆಲಸ ಮಾಡ್ತಾ ಇದ್ದಾರಾ? ತುಂಬ ಕಡಿಮೆ ಸಿಗ್ತಾರೆ ನಿಮಗೆ. ಅದೇ ರೀತಿ ಕ್ಷತ್ರಿಯರು ಈ ವರ್ಣಾಶ್ರಮ ಪದ್ಧತಿ ಅನ್ನೋದು ಆಲ್ಮೋಸ್ಟ್ ನಾಶ ಆಗಿ ಹೋಗಿದೆ. ಯಾರು ಕೂಡ ಇದರ ಪಾಲನೆ ಮಾಡ್ತಾ ಇಲ್ಲ. ಶೂದ್ರನಾಗಿ ಕೆಲಸ ಮಾಡೋರು ಲೀಡರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಲೀಡರ್ ಆಗಿ ಕೆಲಸ ಮಾಡೋರು ಶೂದ್ರನ ಥರ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಏರುಪೇರುಗಳು, ಇವ್ರ ಕೆಲಸ ಅವರು, ಅವ್ರ ಕೆಲಸ ಅವರು. ಸೊ ಹಾಗಾಗಿ ಈ ವೈಜ್ಞಾನಿಕ ಪದ್ಧತಿ ದೂಷಿತ ಜಾತಿ ಪದ್ಧತಿಯಾಗಿದೆ. ಕಂಟ್ಯಾಮಿನೇಟೆಡ್, ದೂಷಿತ. ಈಗ ಅದು ಕಲಿಯುಗದ ಸ್ವಭಾವಕ್ಕೆ ಒಳಗಾದ ಬೇರೊಂದು ವರ್ಗದ ಜನರಿಂದ ಸಮೂಲವಾಗಿ ನಾಶಗೊಳ್ಳುತ್ತಿದೆ. ಈ ವಿಷಮ ಪರಿಸ್ಥಿತಿಯ ಮೂಲ ಕಾರಣವನ್ನು ನಾವು ತಿಳಿಯಬೇಕೇ ವಿನ, ಪ್ರಭುಪಾದರಲ್ಲಿ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಏನು ವಾರ್ನಿಂಗ್? ಈ ಪರಿಸ್ಥಿತಿಯ, ವಿಷಮ ಪರಿಸ್ಥಿತಿಯ ಮೂಲ ಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ತಿಳಿಯದೆ ವರ್ಣ ಪದ್ಧತಿಯ ವೈಜ್ಞಾನಿಕ ಬೆಲೆಯ ಅರಿವಿಲ್ಲದೆ ಈ ಪದ್ಧತಿಯನ್ನು ನಿಂದಿಸಲು ಯತ್ನಿಸಬಾರದು. ಇದೇ ಮಾಡ್ತಾ ಇರೋದು ಇವತ್ತಿನ ಜನ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ತುಂಬ ಜನ ಈ ಪದ್ಧತಿ ಏನಿದೆ, ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅನ್ನುವಂಥ ಈ ಪದ್ಧತಿ ಅವರಿಗೆ ಶಾಸ್ತ್ರದ ಜ್ಞಾನ ಇಲ್ಲದೇ ಇರುವುದರಿಂದ ಅವರು ಇದನ್ನು ಜಾತಿ ಪದ್ಧತಿ ಅಂತ ಅಂದ್ಕೊಂಡು ಈ ರೀತಿ ಡಿಸ್ಟಿಂಕ್ಷನ್ ಇರಬಾರದು, ಭೇದ ಭಾವ ಇರಬಾರದು, ಎಲ್ಲರೂ ಕೂಡ ಒಂದೇ ಎಂದು ಹೇಳ್ತಾ ಇದ್ದಾರೆ. ಅದನ್ನು ನಿಜವಾಗ್ಲೂ ನಾವು ನೋಡುವುದಾದರೆ ಪ್ರತಿಯೊಬ್ಬ ಮನುಷ್ಯನ ಗುಣ ಸ್ವಭಾವದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಒಂದು ಕ್ಯಾಟಗರಿಯಲ್ಲಿ ಇದ್ದಾನೆ. ಅದು ಸಹಜ, ತುಂಬ ನ್ಯಾಚುರಲ್. ಈಗ ಒಂದು ನಾಯಿ, ಆ ನಾಯಿಯನ್ನು ನೀವು ಒಬ್ಬ ಮನುಷ್ಯನ ರೀತಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅದು ಮನುಷ್ಯ ಆಗುವುದಿಲ್ಲ, ಹೌದಲ್ವಾ? ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಡಬೇಕು, ಅದಕ್ಕೆ ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು. ಅದಕ್ಕೆ ಅದರ ಜಾಗಕ್ಕಿಂತ ಹೆಚ್ಚು ಮರ್ಯಾದೆ ಕೊಟ್ಟರೆ ಒಳ್ಳೆಯದಲ್ಲ, ಕಡಿಮೆ ಕೊಟ್ಟರೂ ಕೂಡ ಒಳ್ಳೆಯದಲ್ಲ. ಸೊ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟೇ ಕೊಡಬೇಕು, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ ಕೊಡಬೇಕು. ಅದು ಇವತ್ತು ಆಗ್ತಾ ಇಲ್ಲ. ಈ ಕಲಿಯ ಪ್ರಭಾವ 5000 ವರ್ಷದ ಹಿಂದೆ ಈ ಶೃಂಗಿ ಬಾಲಕನ ಮೇಲೆ ಆಯಿತು, ಹೌದಲ್ಲ? ಇವತ್ತಿಗೆ ಈ ಕಲಿಯ ಪ್ರಭಾವವನ್ನು ಎಲ್ಲೆಲ್ಲಿ ನೋಡಬಹುದು ನಾವು? ಎಲ್ಲ ಕಡೆ ನೋಡ್ಬೋದು, ಕರೆಕ್ಟ್. ಸಾಮಾನ್ಯವಾಗಿ ಪರೀಕ್ಷಿತ್ ಮಹಾರಾಜ ಹೇಳಿದ್ನಲ್ವಾ, ಕೇಳ್ಕೊಂಡಿದ್ದಾರೆ ಎಲ್ಲರೂ, ಹೌದಲ್ಲ? ಪರೀಕ್ಷಿತ್ ಮಹಾರಾಜ್ ಕಲಿಗೆ ಎಲ್ಲಿ ಎಷ್ಟು ಜಾಗ ಕೊಟ್ಟಿದ್ದ? 4 ಮತ್ತು 5. ಯಾವ್ಯಾವು?
ಚಿನ್ನಕ್ಕಿಂತ ಮೊದಲು 4 ಇದ್ದಾವೆ. ಯಾವ್ಯಾವು? ಮಾಂಸಾಹಾರ. ಎಲ್ಲಿ ಮಾಂಸಾಹಾರ ನಡೀತಾ ಇದೆ, ಎಲ್ಲಿ ಹಿಂಸೆ ನಡೀತಾ ಇದೆ, ಅಲ್ಲಿ ವಾಸ ಮಾಡು. ಮತ್ತೆ ಜೂಜಾಟ, ಎಲ್ಲಿ ಜೂಜಾಟ ನಡೀತಾ ಇದೆ ಅಲ್ಲಿ ವಾಸ ಮಾಡು. ಮತ್ತೆ ಮದ್ಯಪಾನ, ಇಂಟಾಕ್ಸಿಕೇಶನ್, ಎಲ್ಲಿ ಈ ಮದ್ಯಪಾನ ಆಗುವಂತಹ ಜಾಗಗಳಿದೆ ಅಲ್ಲಿ. ಮತ್ತು ಅನೈತಿಕ ಸಂಬಂಧಗಳು, ಅಲ್ಲಿ ವಾಸ. ಈ 4 ಜಾಗಗಳನ್ನು ಕೊಟ್ಟಿದ್ದ. ಈ 4 ಜಾಗ ಕೊಟ್ಟಿದ ಮೇಲೆ ಕಲಿ ಹೇಳ್ತಾನೆ, ಇಂಥ ಕೆಲಸಗಳು ನಿನ್ನ ಸಾಮ್ರಾಜ್ಯದಲ್ಲಂತೂ ನಡೀತಾನೇ ಇಲ್ಲ, ನನಗೆ ಇನ್ನೊಂದು ಜಾಗ ಆದರೂ ಸ್ವಲ್ಪ ಕೊಡು ಅಂತ. ಯಾವುದು? ಎಲ್ಲಿ ಹೆಚ್ಚು ಹೆಚ್ಚು ಚಿನ್ನದ ಶೇಖರಣೆ ಆಗಿರುತ್ತೋ ಅಲ್ಲಿ ವಾಸ ಮಾಡು ಅಂತ. ಈ 5 ಕಡೆ ಕಲಿಯ ವಾಸ ಇದೆ. ಎಲ್ಲಿ ಕಲಿಯ ವಾಸ ಇಲ್ಲ, ಎಲ್ಲೆಲ್ಲಿ ಇಲ್ಲ. ಈಗ ಹೇಗೆ 5 ಹೇಳಿದ್ರಲ್ಲ, ಇನ್ನೂ 5 ಪಾಯಿಂಟ್ಸ್ ಇದೆ. ಎಲ್ಲೆಲ್ಲಿ ಇಲ್ಲ, ಎಲ್ಲಿ ನಾಮ ಸಂಕೀರ್ತನೆ ನಡೀತಿದೆ. ಒಂದು, ಭಗವಂತನ ಧಾಮದಲ್ಲಿ, ಎಲ್ಲಿ ಭಗವಂತ ಸ್ವತಃ ಲೀಲೆಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್, ಎಲ್ಲಿ ಭಾಗವತ ಶ್ರವಣ ಆಗ್ತದೆ. ಮತ್ತೆ ಎಲ್ಲಿ ಭಗವಂತನ ವಿಗ್ರಹದ ಆರಾಧನೆ ಆಗುತ್ತೋ ಅಲ್ಲಿ. ಮತ್ತೆ ಎಲ್ಲಿ ಭಕ್ತರ ಸಂಘ ಇರುತ್ತೋ ಅಲ್ಲಿ. ಸೊ ಇವೆಲ್ಲ ಕಡೆ ಕಲಿಯ ಪ್ರಭಾವ ಇರುವುದಿಲ್ಲ. ಇವೆಲ್ಲವನ್ನು ಕೂಡ ಶ್ರೀಲ ಪ್ರಭುಪಾದರು ನಮಗೆ ಒಂದೇ ಕಡೆ ಕೊಟ್ಟರು, ಇಸ್ಕಾನ್ ಟೆಂಪಲ್ ಅಂತ. ಹೌದಲ್ವಾ? ಸೊ ಶ್ರೀಲ ಪ್ರಭುಪಾದರು ಅವರ ಕೃಪೆ ಎಷ್ಟು ಅಪಾರ ಅಂದರೆ, ಇಡೀ ಜಗತ್ತಿನಲ್ಲಿ ಶ್ರೀಲ ಪ್ರಭುಪಾದರು ಕಲಿ ಫ್ರೀ ಝೋನ್ಸನ್ನು ಮಾಡಿದರು. ಹೌದಲ್ವಾ? ಕಲಿ ಫ್ರೀ ಝೋನ್ಸ್, ಕಲಿಯ ಪ್ರಭಾವ ಇಲ್ಲದೇ ಇರುವಂತಹ ಜಾಗಗಳು. ಹೌದಲ್ಲ? ಇಸ್ಕಾನ್ ದೇವಸ್ಥಾನದಲ್ಲಿ ಹೋದರೆ ಅಲ್ಲಿ ಹರಿನಾಮ ಸಂಕೀರ್ತನೆ ನಡೀತದೆ, ಅಲ್ಲಿ ಭಕ್ತರ ಸಂಘ ಸಿಗುತ್ತೆ, ಅಲ್ಲಿ ಭಾಗವತ ಶ್ರವಣ ಮಾಡಲಿಕ್ಕೆ ಸಿಗುತ್ತೆ, ಅಲ್ಲಿ ವಿಗ್ರಹ ಆರಾಧನೆ ಮಾಡಲಿಕ್ಕೆ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ, ಪ್ರಸಾದ ಸೇವನೆ ಮಾಡಲಿಕ್ಕೆ ಸಿಗುತ್ತೆ. ಹೌದಲ್ಲ? ಇವೆಲ್ಲ ಜಾಗದಲ್ಲಿ ಕಲಿಯ ಪ್ರಭಾವ ಇರುವುದಿಲ್ಲ. ಆದರೂ ಕೂಡ ಒಂದು ವಾರ್ನಿಂಗ್ ಇದೆ. ದೇವಸ್ಥಾನದಲ್ಲಿ ಕಲಿಯ ಪ್ರಭಾವ ಇಲ್ಲ ಎಂದು ಯಾರ್ಯಾರು ಹೇಳ್ತೀರಾ? ಏನು ಕೇಳ್ತಾ ಇದ್ದಾರೆ ಪ್ರಭುಗಳು? ಈಗ ತಾನೇ ಹೇಳಿದ್ರು ಟೆಂಪಲಲ್ಲಿ ಇಲ್ಲ ಅಂತ, ಮತ್ತೆ ಯಾಕೆ ಕೇಳ್ತಾ ಇದ್ದಾರೆ? ದೇವಸ್ಥಾನದಲ್ಲಿ ಇಲ್ವಾ? ನಾನು ಹೇಳ್ತೀನಿ ಇದೆ ಅಂತ. ಹೇಳಿ. ಈಗ ಇನ್ನೊಂದು ಕೇಳ್ತೀನಿ, ಕಲಿಯ ಪ್ರಭಾವ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದ್ರಲ್ಲ, ಇದಕ್ಕೆ ನಿಜವಾದ ಉತ್ತರ ಏನಂದರೆ, ಕಲಿಯ ಪ್ರಭಾವ ಎಲ್ಲೆಲ್ಲಿ ಇರ್ತದೆ? ಕಲಿಯ ಪ್ರಭಾವ ಎಲ್ಲಿ ಇರ್ತದೆ ಅಂದರೆ, ನಮಗೆ ಎಲ್ಲಿ ಇಷ್ಟವೋ ಅಲ್ಲಿ ಕಲಿಯ ಪ್ರಭಾವ ಇರ್ತದೆ. ಈಗ ಟೆಂಪಲಿಗೆ ಬಂದಿದ್ದೀರಾ, ಹೌದಾ? ಈಗ ಟೆಂಪಲಲ್ಲಿ ನಾವು 5 ಕೆಲಸಗಳ ಭಕ್ತಿ ಸೇವೆಗಳ ಪಟ್ಟಿ ಮಾಡಿದ್ವಿ. ಈ 5 ಭಕ್ತಿ ಸೇವೆಯನ್ನು ಅಷ್ಟೇ ಮಾಡಿದರೆ ಟೆಂಪಲ್ ಈಸ್ ಕಲಿ ಫ್ರೀ ಝೋನ್, ಕಲಿಯ ಪ್ರಭಾವ ಇಲ್ಲ. ಈ 5 ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಅಲ್ಲಿ ಕೂಡ ಕಲಿಯ ಪ್ರಭಾವ ಇದೆ. ಹೌದಲ್ವಾ? ಎಷ್ಟೋ ಜನ ಮಾಡ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಕೂತ್ಕೊಂಡು ಫ್ಯಾಮಿಲಿಯಲ್ಲಿ ಏನೇನೋ ಕೆಲಸಗಳು ಆಗ್ತಾ ಇದ್ದಾವೆ, ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ಅದು ಡಿಸ್ಕಷನ್ ನಡೀತಾ ಇರ್ತದೆ. ಅಥವಾ ಇನ್ನೊಬ್ಬ ಏನೋ
ನೇಬರ್ ಏನೋ ಕೆಟ್ಟ ಕೆಲಸ ಮಾಡಿದ, ಅದ್ರ ಬಗ್ಗೆ ತುಂಬ ಡಿಸ್ಕಷನ್ ನಡೀತಾ, ದೊಡ್ಡ ಮೀಟಿಂಗ್ ನಡೀತಾ ಇದೆ, ಅದೆಲ್ಲ ಟೆಂಪಲಲ್ಲೇ ಬಂದು ಮಾಡಿದರೆ ಅದು ಕೂಡ ಕಲಿಯ ಪ್ರಭಾವನೇ ಇದೆ ಅಂತ ಅರ್ಥ. ಇದು ನಡೀತದೆ, ಹೌದಲ್ವಾ? ಸೊ ಇದರಿಂದ ನಾವು ಆದಷ್ಟು ಮನೆಯಲ್ಲಂತೂ ಎಷ್ಟೋ ಸಲ ನಮ್ಮ ಹತೋಟಿಯಲ್ಲಿ ಇಲ್ಲ, ಎಷ್ಟೋ ವಿಷಯಗಳು, ಎಷ್ಟೋ ಮಾತುಗಳು ನಮ್ಮ ಹತೋಟಿಯಲ್ಲಿ ಇಲ್ಲದೆ. ಯಾಕಂದರೆ ಮನೆಯಲ್ಲಿ ಎಲ್ಲರೂ ಭಕ್ತರಿಲ್ಲ ಅಂದರೆ, ಎಷ್ಟೋ ಸಲ ಎಲ್ಲರೂ ಭಕ್ತರಿದ್ದರೂ ಕೂಡ ಹಲವಾರು ಕೃಷ್ಣ ಪ್ರಜ್ಞೆಯ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೇ ಇರುವಂತಹ ಮಾತುಗಳು ಕೂಡ ಎಷ್ಟೊಂದು ಸಲ ಬರ್ತವೆ, ಅದೆಲ್ಲ ವಿಷಯಗಳು ಬರ್ತವೆ. ಸೊ ಅದನ್ನು ಆದಷ್ಟು ನಾವು ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕಂದ್ರೆ ಅದನ್ನು ಕಡಿಮೆ ಮಾಡ್ತಾ 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 ಝೀರೋ ಮಾಡಬೇಕು. ನಮ್ಮ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಕೃಷ್ಣನ ಬಗ್ಗೆ ಬಿಟ್ಟು, ಕೃಷ್ಣನ ನಾಮ ಸಂಕೀರ್ತನೆ ಬಿಟ್ಟು, ಕೃಷ್ಣನ ನಾಮದ ಪ್ರಚಾರ, ಭಗವದ್ಗೀತೆಯ ಪ್ರಚಾರ ಮಾಡುವುದರ ಬಗ್ಗೆ ಬಿಟ್ಟು ಬೇರೆ ಯಾವುದೇ ವಿಷಯದ ಚರ್ಚೆ ಆಗಲೇಬಾರದು. ಒಂದು ವೇಳೆ ಇನ್ನೊಬ್ಬ ಭಕ್ತನ ಬಗ್ಗೆ ಏನೋ ಮಾತಾಡ್ತಾ ಇದ್ದೀವಿ ಅಂದರೆ ಮಾತಲ್ಲಿ, ಯಾಕಂದರೆ ನಾವೆಲ್ಲರೂ ಕೂಡ ಕಲಿಯ ಪ್ರಭಾವಕ್ಕೆ ಒಳಗಾಗಿದ್ದೀವಿ, ಮಾತಲ್ಲೇ ಅವನ ಬಗ್ಗೆ ಬೇರೆ ಏನಾದರೂ ವಿಷಯ ಮಾತಾಡಿಬಿಟ್ರೆ, ಆ ವೈಷ್ಣವರ ಬಗ್ಗೆ ಏನಾದರೂ ಒಂದು ಕೆಟ್ಟದ್ದು ಮಾತಾಡಿಬಿಟ್ರೆ ಅದು ವೈಷ್ಣವ ಅಪರಾಧ ಆಗ್ತದೆ. ಅದರಿಂದ ಮತ್ತೆ ನಮ್ಮ ಪ್ರಗತಿ ಕ್ಷೀಣ ಆಗ್ತದೆ. ಸೊ ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಯಾವಾಗಲೂ ಮಾತಾಡಬೇಕಾದ್ರೆ ಹಾಗಂತ ಹೇಳಿ ಬೇರೆ ಯಾರು ವೈಷ್ಣವರಿಲ್ಲ, ಭಕ್ತರಿಲ್ಲ, ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅಲ್ಲ. ಕೃಷ್ಣನ ಗುಣ, ಲೀಲಾ, ಕಥಾ, ನಾಮ, ಇದನ್ನು ಬಿಟ್ಟು, ಈ 5 ವಿಷಯಗಳನ್ನು ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಭಕ್ತಿ ರಸಾಮೃತ ಸಿಂಧುನಲ್ಲಿ 64 ವೆರೈಟೀಸ್ ಆಫ್ ಡಿವೋಷನಲ್ ಸರ್ವಿಸ್ ಬಗ್ಗೆ ಇದೆ. 64 ಬಗೆಯ ಭಕ್ತಿ ಸೇವೆಗಳು. ಅದರಲ್ಲಿ 5 ಅತೀ ಪ್ರಮುಖವಾದವು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅವನ್ನೇ ಪಟ್ಟಿ ಮಾಡಿದರು ಇವರೆಲ್ಲರೂ. ನಾಮ ಸಂಕೀರ್ತನ, ಭಾಗವತ ಶ್ರವಣ, ಶ್ರೀ ವಿಗ್ರಹ ಆರಾಧನಾ, ಮಥುರಾವಾಸ, ಭಕ್ತರ ಸಂಘ. ಸೊ ಈ 5 ಅಷ್ಟೇ ನಾವು ಮಾಡ್ತಾ ಇದ್ದರೆ ನಮ್ಮ ಮೇಲೆ ಕಲಿಯ ಪ್ರಭಾವ ಆಗೋದಿಲ್ಲ. ಇಲ್ಲ ಅಂದರೆ ಕಲಿಯ ಪ್ರಭಾವ, ಕಲಿ ನಮಗೆ ಬಿಡುವುದಿಲ್ಲ. ನಾವು ಎಷ್ಟು ಪವರ್ಫುಲ್ ಅಂತ ನಾವು ಅನ್ಕೋತೀವೋ, ಕಲಿ 100 ಪಟ್ಟು ಪವರ್ಫುಲ್ ಇರ್ತದೆ. ಯಾರೋ ಒಬ್ಬನಿಗೆ ಒಂದು ವರ ಸಿಕ್ಕಿತ್ತು. ನೀನು, ನಿಮ್ಗೆ ಗೊತ್ತಾಗುತ್ತೆ ಯಾರ್ದಂತ ಅದು, ನಿನ್ನ ಎದುರು ಯಾವ ಯೋಧ ನಿಂತ್ಕೋತಾನೋ ಅವನ ಜೊತೆ ನೀನು ಯುದ್ಧ ಮಾಡಬೇಕಂದ್ರೆ ಅವನಲ್ಲಿ ಎಷ್ಟು ಶಕ್ತಿ ಇದೆಯೋ ಅದರ ಅರ್ಧ ನಿನಗೆ ಸಿಗ್ತದಂತ. ಹೌದಲ್ವಾ? ಸೊ ಕಲಿ ಕೂಡ ಹಾಗೆ, ನಿಮ್ಮಲ್ಲಿ ಎಷ್ಟಿದೆ ಅಲ್ಲ ಅದರ ಅರ್ಧ ಅದಕ್ಕೆ ಸಿಗುತ್ತೆ. ಸೊ ನೀವು 16 ಮಾಲೆ ಜಪ ಮಾಡ್ತಿದ್ದಾರ ಅಂದರೆ ಅದರ ಡಬಲ್ ಶಕ್ತಿಯಿಂದ ಕಲಿ ನಿಮಗೆ ಅಟ್ಯಾಕ್ ಮಾಡುತ್ತೆ. ಸೊ ಅದನ್ನು ಎದುರಿಸಲಿಕ್ಕೆ ನೀವು ಇನ್ನೂ ಜಾಸ್ತಿ ಜಪ ಮಾಡಬೇಕು. ಅದಕ್ಕೋಸ್ಕರ ಮಧು ಪಂಡಿತ್ ಪ್ರಭು ಅವರು ಕೋಟಿ ಜಪ ಯಜ್ಞವನ್ನು ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳಿ. ಸೊ ಎಷ್ಟು ಭಗವನ್ ನಾಮ ಸಂಕೀರ್ತನೆಯಲ್ಲಿ, ಭಗವನ್ ನಾಮ ಜಪದಲ್ಲಿ ತೊಡಗ್ತೀರಾ, ಅಷ್ಟು ಕಲಿಯ ಜೊತೆ ಫೈಟಿಂಗ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಮತ್ತು ನೀವು ಎಷ್ಟು ನಾಮವನ್ನು ಬಿಡುವುದಿಲ್ವೋ ಕಲಿ ಕೂಡ ನಿಮಗಷ್ಟು ಬಿಡುವುದಿಲ್ಲ. ಆದರೆ ಕೊನೆಗೆ ಕಲಿಗೆ ಔಷಧಿ ಇದೆ, ಭಗವನ್ ನಾಮ ಸಂಕೀರ್ತನ. ನೀವು ಬಿಟ್ಟರೆ ಮುಗಿದೋಯ್ತು, ಕಲಿ ನಿಮ್ಮನ್ನು ಪೂರ್ತಿ ಕ್ಯಾಪ್ಚರ್ ಮಾಡಿಬಿಡ್ತದೆ. ಅದಕ್ಕೋಸ್ಕರ ಭಗವತ ನಾಮ, ಈ ಕೃಷ್ಣನ ನಾಮದ ಆಧಾರ ಏನಿದೆ, ಇದು ಒಂದೇ ಆಧಾರ ಕಲಿಯುಗದಲ್ಲಿ, ಬೇರೆ ಯಾವುದೂ ಇಲ್ಲ. ಬೇರೆ ಎಲ್ಲವೂ ಕೂಡ ನೀವು ಪ್ರಯತ್ನ ಮಾಡಿ ನೋಡಿ, ಎಲ್ಲವೂ ಕೂಡ ಕಲಿಯನ್ನು ಸೋಲಿಸಲಿಕ್ಕೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್
ಒಂದು ಹಂತದಲ್ಲಿ ಅದು ಸೋತು ಹೋಗುತ್ತೆ. ಎಂಥ ಟೆಕ್ನಿಕ್ ಬೇಕಾದರೆ ತೊಗೊಂಡು ಬನ್ನಿ, ಅದು ಸೋತು ಹೋಗ್ತದೆ. ನಾಮ ಮಾತ್ರ ಸೋಲುವುದಿಲ್ಲ. ಯಾಕೆಂದರೆ ಈ ಕಲಿಯುಗದಲ್ಲಿ ಕೃಷ್ಣ ನಾಮ ರೂಪದಲ್ಲಿ ಬಂದಿರೋ ಉದ್ದೇಶನೇ ಕಲಿಯನ್ನು ಸೋಲಿಸಲಿಕ್ಕೆ. ಈ ಕಲಿಯನ್ನು ನಾಮದಿಂದ ಸೋಲಿಸಲಿಕ್ಕೆ ಆಗಿಲ್ಲ ಅಂದರೆ ಬೇರೆ ಯಾವುದೇ ವಿಷಯದಿಂದ, ಬೇರೆ ಯಾವುದೇ ಶಕ್ತಿಯಿಂದ ಇದನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ, ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಕಲಿಯುಗ ದೋಷಗಳ ನಿಧಿ. ಎಲ್ಲ ಕಡೆ ದೋಷಗಳು ಕಾಣ್ತಾವೆ ನಮಗೆ. ಆದರೆ ಇಂತಹ ದೋಷಗಳ ನಿಧಿಯಲ್ಲೂ ಕೂಡ ಒಂದು ಮಹಾನ್ ಗುಣ ಇದೆ. ಏನು? ನಾಮ ಸಂಕೀರ್ತನ. ಕೀರ್ತನಾದೇವ ಕೃಷ್ಣಸ್ಯ. ಅದು ಕೂಡ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಏನು? ಕೃಷ್ಣಸ್ಯ ಕೀರ್ತನ, ಕೃಷ್ಣನ ನಾಮ ಸಂಕೀರ್ತನ. ಹೊರಗಡೆ ಕೂಡ ಹಲವಾರು ಜನ ಬೇರೆ ಬೇರೆ ಏನೇನೋ ಕೀರ್ತನಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಆದರೆ ಶಾಸ್ತ್ರ ಹೇಳುವುದೇನೋ ಕೃಷ್ಣ ನಾಮ ಸಂಕೀರ್ತನ. ಎಷ್ಟೋ ಜನ ಹೇಳ್ಬೋದು, ನೀವು ಬರೇ ಕೃಷ್ಣ ಕೃಷ್ಣ ಅಂತ ಯಾಕೆ ಹೇಳ್ತೀರ? ಎಲ್ಲ ನಮ್ಮ ಶಾಸ್ತ್ರಗಳು, ಪುರಾಣಗಳು, ನಮ್ಮ ಆಚಾರ್ಯರು ಎಲ್ಲರೂ ಕೂಡ ಕೃಷ್ಣ 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 ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಕೃಷ್ಣ 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 ಅಂತಲೇ ಹೇಳ್ತೀವಿ, ಹೌದಲ್ವಾ? ದೊಡ್ಡವ್ರು ಏನು ಮಾಡಿದ್ರು ನಾವು ಅದನ್ನೇ ಫಾಲೋ ಮಾಡಬೇಕು. ನಮ್ಮದೇ ಆದಂಥ ಏನೇನೋ ಸೃಷ್ಟಿಗಳ ಬೇರೆ ಬೇರೆ ವಿಧಾನಗಳನ್ನ ಸೃಷ್ಟಿ ಮಾಡಿಕೊಂಡ್ರೆ ಕಲಿಯ ಪ್ರಭಾವದಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತಿ. ಕಲಿಯ ಸಂಘದಿಂದ ನಾವು ಮುಕ್ತರಾಗಬಹುದು. ಅದು ಕೃಷ್ಣ ನಾಮ ಸಂಕೀರ್ತನೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾವುದೇ ವಿಧಿಯಿಂದ ಸಾಧ್ಯ ಇಲ್ಲ. ಹೇಗೆ ಈ ಬಾಲಕ ಶೃಂಗಿ ಕಲಿ ಪ್ರಭಾವಕ್ಕೆ ಒಳಗಾದ್ನೋ, ನಾವು ಕೂಡ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಎಲ್ಲ ರೀತಿಯ ಪಾಪ ಕೃತ್ಯಗಳಲ್ಲಿ ತೊಡಗ್ತೀವಿ. ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಧ್ಯಾತ್ಮಿಕ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಭಗವನ್ ನಾಮ ಸಂಕೀರ್ತನೆ ಮತ್ತು ಭಗವದ್ ನಾಮದ ಜಪ ಏನಿದೆ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ನಾವು ಸ್ವತಃ ಇದನ್ನು ಮಾಡಬೇಕು. ಪ್ರತಿದಿನ ಭಗವನ್ ನಾಮ ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರದ ಜಪ ಮಾಡಬೇಕು. ಮತ್ತು ಬೇರೆಯವರು ಕೂಡ ಇದರ ಬಗ್ಗೆ ಹೇಳಿಕೊಡ್ಬೇಕು. ಇದರಿಂದನೇ ನಮಗೆ ನಮ್ಮ ಜೀವನದ ಸಾರ್ಥಕತೆ ಇದೆ. ಇದರಿಂದನೇ ನಮಗೆ ಈ ಕಲಿಯ ಪ್ರಭಾವದಿಂದ ಮೋಕ್ಷ ಸಿಗ್ತದೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಶ್ವಗುರು ಶಿಲ ಪ್ರಭುಪಾದ ಕಿ. ಹರೇ ಕೃಷ್ಣ ಮಹಾಮಂತ್ರ ಕಿ. ಹರಿನಾಮ ಸಂಕೀರ್ತನ ಕಿ. ನಿತಾಯ್ ಗೌರ ಪ್ರೇಮಾನಂದೇ.